ಏನೋ ಮುದ್ದಹನುಮೇಗೌಡರು ಏನ್ ಮಾಡ್ತಾರೆ ತುಮಕೂರಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮ ಹಂತದಲ್ಲಿ ಅವರು ವಾಪಸ್ ಪಡಿತಾರಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮುದ್ದಹನುಮೇಗೌಡರ ನಿವಾಸಕ್ಕೆ ಬೆಂಬಲಿಗರು ಕಾರ್ಯಕರ್ತರು ಈಗ ಆಗಮಿಸ್ತಾ ಇದ್ದಾರೆ. ಬೆಂಬಲಿಗರೊಂದಿಗೆ ಸಭೆ ನಡೆಸಲಿದ್ದಾರೆ ಮುದ್ದಹನುಮೇಗೌಡ. ಬೆಂಗಳೂರಿನ ಸಂಜಯ್ ನಗರದ ನಿವಾಸದಲ್ಲಿ ಮಹತ್ವದ ಸಭೆಯನ್ನ ಈಗ ನಡೆಸೋರಿದ್ದಾರೆ. ತುಮಕೂರಿನಿಂದ ಮುಖಂಡರು ಅಭಿಮಾನಿಗಳು ಆಗಮಿಸಿದ್ದಾರೆ. ಜೆಡಿಎಸ್ ವರಿಷ್ಠ ದೇವೇಗೌಡರಿಗೆ ತುಮಕೂರಿನಲ್ಲಿ ಸಂಕಷ್ಟ ಈಗ ಎದುರಾಗಿದೆ. ಮುದ್ದಹನುಮೇಗೌಡರ ಗುದ್ದಿನಿಂದಾಗಿ ಇವರ ಸ್ಪರ್ಧೆಯಿಂದಾಗಿ HDDಗೆ ಬಹಳ ಸಂಕಷ್ಟ ಈಗ ಎದುರಾಗಿದೆ. ಹೀಗಾಗಿ ಮುದ್ದಹನುಮೇಗೌಡ ಮನವೊಲಿಕೆಗೆ ಕೈ ನಾಯಕರು ವಿಪರೀತ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಬೆಂಬಲಿಗರ ಅಭಿಪ್ರಾಯವನ್ನ ಸಂಗ್ರಹಿಸಿ ಬೆಂಬಲಿಗರು ಏನು ಹೇಳ್ತಾರೆ ಆ ರೀತಿ ಕೇಳೋಣ ಅಂತ ಹೇಳಿ ಮುದ್ದಹನುಮೇಗೌಡರು ಈಗ ತೀರ್ಮಾನವನ್ನ ಮಾಡಿದ್ದಾರೆ. ಸಭೆ ಮುಗಿದ ಬಳಿಕ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುದ್ದಹನುಮೇಗೌಡ ಅಂತಿಮ ನಿರ್ಧಾರವನ್ನ ಪ್ರಕಟಿಸುವ ನಿರೀಕ್ಷೆ ಇದೆ. ನಾವು ನೋಡ್ತಾ ಇದ್ದೀವಿ ಬೆಂಗಳೂರಿನ ಮುದ್ದಹನುಮೇಗೌಡರ ನಿವಾಸದ ಬಳಿ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಅವರ ಬೆಂಬಲಿಗರು, ತುಮಕೂರಿನ ಸ್ಥಳೀಯ ಮುಖಂಡರುಗಳು ಹಾಗೂ ಮುದ್ದಹನುಮೇಗೌಡರ ಕಟ್ಟರ್ ಬೆಂಬಲಿಗರು ಎಲ್ಲರೂ ಕೂಡ ಅವರ ಬೆಂಗಳೂರಿನ ನಿವಾಸಕ್ಕೆ ಈಗ ಆಗಮಿಸಿದ್ದಾರೆ. ಇವರೊಂದಿಗೆ ಮಾತನಾಡ್ತಾರೆ ಮುದ್ದಹನುಮೇಗೌಡರೀಗ. ಏನು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರಲ್ಲ, ಅದು ಏನು ಮಾಡಬೇಕು, ಈಗ ಕಣದಲ್ಲಿ ಇರಬೇಕೋ ಬೇಡವೋ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಆದರೆ ಇದುವರೆಗೂ ಕೂಡ ಮುದ್ದಹನುಮೇಗೌಡರ ಟೆಂಪರ್ ಕಮ್ಮಿ ಆದಂಗಂತೂ ಕಾಣಿಸ್ತಾ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯ ಫೋನ್ ಮಾಡಿ ಮನವೊಲಿಕೆ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗಲೂ ಕೂಡ ಕಾಲ್ ಕಟ್ ಮಾಡಿದ್ದಾರೆ, ನೋಡೋಣ ಅಂತ ಹೇಳಿ ಮುದ್ದಹನುಮೇಗೌಡರು ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಆದರೆ ಅಂತಿಮ ಹಂತದ ನಿರ್ಧಾರ ಇನ್ನೂ ಕೂಡ ಅವರು ಪ್ರಕಟ ಮಾಡೋದು ಬಾಕಿ ಇದೆ. ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾರೆ. ಪ್ರಸನ್ನ, ಮುದ್ದಹನುಮೇಗೌಡರು ಇದುವರೆಗೂ ಕೂಡ ಅವರ ಟೆಂಪರ್ಮೆಂಟ್ ನೋಡ್ತಾ ಇದ್ರೆ ಅವರು ಯಾವುದೇ ರೀತಿಯಲ್ಲೂ ಕೂಡ ಬಗ್ಗೋ ಲಕ್ಷಣ ಕಾಣಿಸ್ತಾ ಇರಲಿಲ್ಲ. ಈಗ ಅಂತಿಮವಾಗಿ ಅವರ ಬೆಂಬಲಿಗರು, ಅವರ ಸ್ಥಳೀಯ ಮುಖಂಡರೆಲ್ಲರೂ ಕೂಡ ಅವ್ರನ್ನ ಭೇಟಿಯಾಗಲಿಕ್ಕೆ ಬಂದಿದ್ದಾರೆ. ಆ ಚರ್ಚೆಯ ಬಳಿಕ ಅಂತಿಮ ನಿರ್ಧಾರವನ್ನು ಹೇಳ್ತೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ ಈ ಪ್ರಕ್ರಿಯೆ? ಮುದ್ದಹನುಮೇಗೌಡರ ನಾಮಪತ್ರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಾಸಿಬಿಲಿಟೀಸ್ ಈ ಕ್ಷಣಕ್ಕೆ ಏನೇನು ಕಾಣಿಸ್ತಾ ಇದೆ? ಅಮರ್ ಪ್ರಸಾದ್, ಹಾಲಿ ಸಂಸದ ಮುದ್ದಹನುಮೇಗೌಡ ಅವರು ಜೆಡಿಎಸ್ ವರಿಷ್ಠ ದೇವೇಗೌಡ ಅವರ ವಿರುದ್ಧವೇ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂಥದ್ದು. ಇದೀಗ ಅವರು ನಾಮಪತ್ರವನ್ನು ವಾಪಸ್ ಪಡೆಯೋದಿಲ್ವಾ ಅನ್ನುವಂಥದ್ದೇ ಅತ್ಯಂತ ಕುತೂಹಲವನ್ನ ಕೆರಳಿಸಿದೆ. ಇವತ್ತು ನಾಮಪತ್ರವನ್ನು ವಾಪಸ್ ಪಡೆಯೋದಕ್ಕೆ ಕಡೆ ದಿನ ಆಗಿರುವಂತಹ ಹಿನ್ನೆಲೆಯಲ್ಲಿ ಮುದ್ದಹನುಮೇಗೌಡರು ನಾಮಪತ್ರವನ್ನು ವಾಪಸ್ ಪಡೆದೇ ಹೋದ್ರೆ ಜೆಡಿಎಸ್ ವರಿಷ್ಠ ದೇವೇಗೌಡರಿಗೆ ನಿಜಕ್ಕೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ. ಹೀಗಾಗಿ ತನಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಇರುವಂತಹ, ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ಮುದ್ದಹನುಮೇಗೌಡರು ಇವತ್ತು ತಮ್ಮ ಬೆಂಬಲಿಗರೊಂದಿಗೆ ಸಭೆಯನ್ನ, ಕಾರ್ಯಕರ್ತರೊಂದಿಗೆ ಮಾತುಕತೆಯನ್ನು ನಡೆಸಿ ಒಂದು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಹೀಗಾಗಿ ಬೆಂಗಳೂರಿನ ಸಂಜಯ್ ನಗರದಲ್ಲಿರುವಂತಹ ಅವರ ನಿವಾಸಕ್ಕೆ ಈಗಾಗಲೇ ನೂರಾರು ಮಂದಿ ಬೆಂಬಲಿಗರು ಮತ್ತು ಕಾರ್ಯಕರ್ತರು ಆಗಮಿಸಿದ್ದಾರೆ. ಅವರೆಲ್ಲರ ಅಭಿಪ್ರಾಯ ಏನು ಅನ್ನೋದನ್ನ ತಿಳಿದುಕೊಂಡ ನಂತರವಷ್ಟೇ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಇದೀಗ ಸಂಸದ ಮುದ್ದಹನುಮೇಗೌಡರು ನಿರ್ಧಾರವನ್ನು ತೆಗೆದುಕೊಂಡಿರುವಂತದ್ದು. ಪ್ರಮುಖವಾಗಿ ಯಾಕೆ ಈ ರೀತಿ ತಮಗೆ ಹಾಲಿ ಸಂಸದರಾಗಿದ್ದು ಕೂಡ ತನಗೆ ಟಿಕೆಟ್ ಅನ್ನು ತಪ್ಪಿಸಿದ್ದೆ ಯಾಕೆ, ಮತ್ತು ಇಷ್ಟಾಗಿಯೂ ಕೂಡ ಈಗ ಮತ್ತೆ ರಾಜ್ಯ ನಾಯಕರು ಕೇವಲ ಮನವೊಲಿಕೆಯನ್ನ ಮೇಲ್ನೋಟಕ್ಕೆ ಮಾಡ್ತಿದ್ದಾರೆ ಅನ್ನುವಂತ ಒಂದು ಬೇಸರವೂ ಕೂಡ ಅವರಲ್ಲಿ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಯಾವ ರೀತಿ ಬೆಂಬಲಿಗರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು ಕೂಡ ಪ್ರಮುಖವಾಗುತ್ತೆ. ಸರ್, ಈಗ ಇವತ್ತು ಬೆಂಬಲಿಗರು ಮತ್ತು ಎಲ್ಲ ಕಾರ್ಯಕರ್ತರೊಂದಿಗೆ ಸಭೆಯನ್ನು ನಡೆಸ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ಮುದ್ದಹನುಮೇಗೌಡರು ನಾಮಪತ್ರವನ್ನು ವಾಪಸ್ ಪಡಿಬೇಕು ಅಂತೀರೋ ಅಥವಾ ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದೀರಿ? ಮುದ್ದಹನುಮೇಗೌಡರಿಗೆ ಖಂಡಿತ ಇದರಲ್ಲಿ ಅನ್ಯಾಯ ಆಗಿದೆ. ಆ ಕಾರಣದಿಂದ ಕಣದಲ್ಲಿ ಉಳಿಬೇಕು ಅಂತ ನಾವೆಲ್ಲ ಒತ್ತಡ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತೇನು ಸಭೆ ಕರೆದಿದ್ದಾರೆ ಅದಕ್ಕೆ ಬಂದಿದ್ದೀವಿ. ಆದ ನಂತರ ಮುದ್ದಹನುಮೇಗೌಡ ಸಾಹೇಬ್ರು ಏನು ನಿರ್ಧಾರ ತಗೊಂತಾರೆ ನಾವೆಲ್ಲ ಅದಕ್ಕೆ ಬದ್ಧರಾಗಿರ್ತೀವಿ. ಹಾಗಿದ್ರೆ ಈಗ ಜೆಡಿಎಸ್ ವರಿಷ್ಠ ದೇವೇಗೌಡರ ವಿರುದ್ಧವೇ ಕಣಕ್ಕಿಳಿಯೋದ್ರಿಂದಾಗಿ ಎಲ್ಲೋ ಒಂದು ಕಡೆ ಮೈತ್ರಿ ಸರ್ಕಾರಕ್ಕೆ ಸಮಸ್ಯೆ ಆಗೋದಿಲ್ವಾ, ಅಥವಾ ಜೆಡಿಎಸ್ ವರಿಷ್ಠ ದೇವೇಗೌಡರಿಗೆ ಮುಜುಗರಕ್ಕೀಡಾಗೋದಿಲ್ವಾ ಈ ನಿಮ್ಮ ನಿರ್ಧಾರ ಅಂತ? ನಾವು ನಮ್ಮ ಸಾಹೇಬ್ರಿಗೆ ಏನು ಸಲಹೆ ಕೇಳ್ತಾರೆ ಅದಕ್ಕೆ ಸಲಹೆ ಕೊಡೋದಕ್ಕೆ ನಾವು ತಯಾರಾಗಿದ್ದೇವೆ. ಮತ್ತು ಮೈತ್ರಿ ಸರ್ಕಾರದ ವಿಚಾರವಾಗಿ ಬಂದಾಗ ಉನ್ನತ ನಾಯಕರು ನಿರ್ಧಾರ ಮಾಡ್ತಾರೆ. ಅದ್ರ ಬಗ್ಗೆ ನಾವು ನಮ್ಮ ನಾಯಕರ ಹತ್ರ ಮುದ್ದಹನುಮೇಗೌಡ ಸಾಹೇಬ್ರ ಹತ್ರ ಮಾತಾಡ್ತೀವಿ. ಓಕೆ ಸರ್, ಈಗ ಒಟ್ಟಿನಲ್ಲಿ ಈ ಒಂದು ನಿಮ್ಮ ಅಭಿಪ್ರಾಯ ಅವರು ನಾಮಪತ್ರವನ್ನು ವಾಪಸ್ ಪಡಿಬಾರ್ದು ಅನ್ನುವಂಥದ್ದು ಕೂಡ ಇದೆ. ಆದರೆ ಎಲ್ಲೋ ಒಂದು ಕಡೆ ರಾಜ್ಯ ಕಾಂಗ್ರೆಸ್ ನಾಯಕರು ಅವರ ಮನವೊಲಿಸ್ತಾ ಇರುವಂತಹ ರೀತಿಯ ಬಗ್ಗೆ ಸಮಾಧಾನ ಇದೆಯಾ ನಿಮಗೆ? ನಮಗಂತೂ ಸಮಾಧಾನ ಇಲ್ಲ. ತುಮಕೂರು ಜಿಲ್ಲೆ ಏನಾಗ್ತಾ ಇದೆ ಅಂತಂದರೆ ಕಾಂಗ್ರೆಸ್ನ ನಾಶಕ್ಕೆ ಒಂದು ಬುನಾದಿ ಆಗ್ದಂಗೆ ಆಗಿದೆ. ಈಗ JDSನ ಒಳಗಡೆ ಬಿಟ್ಕೊಂತ ಇರೋದು ಈಗ ಗೊತ್ತು. JDSನವರು ಯಾವ ರೀತಿ ರಾಜ್ಯದಲ್ಲಿ ಪ್ರಭಾವ ಬೀರ್ತಾ ಇದ್ದಾರೆ ಅನ್ನೋದು ಗೊತ್ತು. ಅದೇ ರೀತಿ ತುಮಕೂರಲ್ಲೂ ಆಗುತ್ತೆ. ತುಮಕೂರಲ್ಲಿ ಈಗ ಕಾಂಗ್ರೆಸ್ ಇದಾಗಬೇಕು ಅಂತಂದರೆ ಇವರು 8 ಕ್ಷೇತ್ರ ಪ್ರತಿನಿಧಿಸ್ತಾ ಇದ್ರು, MLA ಕ್ಷೇತ್ರಗಳನ್ನ. ಇವತ್ತು DCM ಪರಮೇಶ್ವರ್ ಸಾಹೇಬ್ರು ಇದ್ದಾರೆ, ಅವರು ಕೊಟಗೆರೆ ಸೀಮಿತ ಆಗಿದ್ದಾರೆ, ಮತ್ತು DCM ಇದ್ದಾರೆ. ಅವ್ರನ್ನ ಸಾಮಾನ್ಯ ಜನಗಳು ಭೇಟಿ ಮಾಡೋಕ್ಕಾಗಲ್ಲ, ಅವ್ರ ಕಷ್ಟ ಸುಖಗಳು ಹೇಳ್ಕೊಳಕ್ಕಾಗಲ್ಲ. ಹಾಗಾಗಿ 8 ಕ್ಷೇತ್ರದಲ್ಲಿ ಮುದ್ದಹನುಮೇಗೌಡರು ಪ್ರತಿಯೊಬ್ಬರ ಫೋನ್ ಕಾಲ್ನು ರಿಸೀವ್ ಮಾಡಿಕೊಂಡು ಅವ್ರ ಕಷ್ಟ ಸುಖಕ್ಕೆ ಸ್ಪಂದಿಸ್ಕೊಂಡು ಅವ್ರಿಗೊಂದು ಉತ್ತರ ಕೊಡ್ತಾ ಇದ್ರು, ಮತ್ತು ಸಾಮಾಜಿಕ ನ್ಯಾಯ ಕೊಡ್ತಾ ಇದ್ರು.
ಪ್ರತಿಯೊಬ್ಬರಿಗೂ ಒಂದು ಸಣ್ಣ ಪುಟ್ಟ ಒಂದು ಫಂಕ್ಷನ್ಗಳಿಗೂ ಅಂತಂದ್ರು ಅಟೆಂಡ್ ಮಾಡ್ತಾ ಇದ್ರು. ಕಾಂಗ್ರೆಸ್ ಅಸ್ತಿತ್ವ ಇತ್ತು. ಇವತ್ತು ಕಾಂಗ್ರೆಸ್ ಟಿಕೆಟ್ ಕೊಡದಲೇ ಇರೋದ್ರಿಂದ ರಾಷ್ಟ್ರದಲ್ಲೇ ಒಂದು ವಿಚಿತ್ರವಾದಂಥ ಬೆಳವಣಿಗೆ ನಡೆದಿದೆ. 44 ಜನ ಅಷ್ಟೇ ಸಂಸದರಿದ್ದು ಕಾಂಗ್ರೆಸ್ ಅಲ್ಲಿ, ಅದರಲ್ಲಿ ಒಬ್ಬರಿಗೆ ಮಾತ್ರ ಈ ತರ ಮಾಡ್ಬಿಟ್ಟು 43 ಜನಕ್ಕೆ ಸಂಸದರಿಗೆ ಟಿಕೆಟ್ ಕೊಟ್ಟು ಒಬ್ಬರಿಗೆ ಮಾತ್ರ ಮಿಸ್ ಮಾಡಿರೋದು ಇದು ಬಹಳ ದುರಂತ. ಇಂಥ ಬೆಳವಣಿಗೆ ದೇಶದಲ್ಲಿ ಎಂದೂ ನಡೆದಿಲ್ಲ ಅನ್ನೋದು ನಮ್ಮ ಭಾವನೆ. ಈಗ ಹಾಗಿದ್ರೆ ವಾಪಸ್ ಪಡಿಬಾರ್ದು ಅನ್ನುವಂಥದ್ದು ನಿಮ್ಮ ಅಂತಿಮ ನಿರ್ಧಾರನಾ? ವಾಪಸ್ ಪಡಿಬಾರ್ದು ಅನ್ನೋದು ಅಂತಿಮ ನಿರ್ಧಾರ ಆಗಿದೆ. ಆದರೂ ಕೂಡ ನಮ್ಮ ಮುದ್ದನ್ಮೇಗೌಡರು ಮತ್ತು ಹೈಕಮಾಂಡ್ ಏನಾದರೂ ಅವ್ರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಕೊಟ್ಟು, ಅಂದರೆ ಈ MP ಸ್ಥಾನಮಾನ ಏನಿದೆ ಅದಕ್ಕೆ ಈಕ್ವಲೆಂಟ್ ಪೊಸಿಷನ್ ಕೊಟ್ಟು ಪಕ್ಷದಲ್ಲಿ ಈ ಜವಾಬ್ದಾರಿಯುತವಾಗಿ ಬಳಸ್ಕೊಂಡ್ರೆ ಅವರು ಏನು ನಿರ್ಧಾರ ಅಂತಾರೆ ಆ ನಿರ್ಧಾರಕ್ಕೆ ನಾವು ಬದ್ಧವಾಗಿರ್ತೀವಿ. ಒಟ್ಟಿನಲ್ಲಿ ಕಾರ್ಯಕರ್ತರು, ಬೆಂಬಲಿಗರು ಮತ್ತು ಮುದ್ದಹನುಮೇಗೌಡರ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು, ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿರ್ತೀವಿ, ಆದ್ರೆ ಅವರಿಗೆ ಆಗಿರುವಂತಹ ಅನ್ಯಾಯವನ್ನ ಸರಿಪಡಿಸಬೇಕು, ಅವರಿಗೆ ಏನು ಇಲ್ಲಿ ಕ್ಷೇತ್ರದಲ್ಲಿ ಟಿಕೆಟ್ ತಪ್ಪಿಸಲಾಗಿದೆ ಅದಕ್ಕೆ ಸರಿಸಮನಾದಂತಹ ಬೆಲೆಯನ್ನ ಕೊಡಬೇಕು, ಮತ್ತು ರಾಜ್ಯ ನಾಯಕರು ಮನವೊಲಿಕೆ ಮಾಡ್ತಾ ಇರುವಂತಹ ಏನು ಪದ್ಧತಿ ಇದೆ ಆ ಒಂದು ಇದಕ್ಕೂ ಕೂಡ ನಮಗೆ ಬೇಸರ ಇದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಮರ್ ಪ್ರಸಾದ್. ಥ್ಯಾಂಕ್ ಯು ಪ್ರಸಾದ್.